ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾಯಿನ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾಳೆ ಹೊಸ ವರ್ಷದ ಮೊದಲ ಹುಣ್ಣಿಮೆಯಾದ ಅತ್ಯಂತ ಪವಿತ್ರವಾದ ಪುಷ್ಯ ಹುಣ್ಣಿಮೆ ಬಂದಿದೆ. ಈ ದಿನವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮತ್ತು ಆಧ್ಯಾತ್ಮಿಕವಾಗಿ ಬಹಳ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಜೀವನದಲ್ಲಿರುವ ದಾರಿದ್ರ್ಯ, ಸಾಲಬಾಧೆಗಳು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ತೊಲಗಿಸಲು ಆಲೋವೆರಾ ಸಸ್ಯ ಅಥವಾ ಆಲೋವೆರಾ ಗಿಡದಿಂದ ಮಾಡುವ ಈ ಒಂದು ಅದ್ಭುತವಾದ ಪರಿಹಾರದ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಈ ಪರಿಹಾರವು ನಿಮ್ಮ ಹಣೆಬರಹವನ್ನೇ ಬದಲಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ನಮ್ಮ ಪೂರ್ವಜರು ಆಲೋವೆರಾ ಗಿಡವನ್ನು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಮತ್ತು ಮುಕ್ಕೋಟಿ ದೇವತೆಗಳ ನೆಲೆಬೀಡು ಎಂದು ನಂಬುತ್ತಿದ್ದರು. ಈ ಹುಣ್ಣಿಮೆಯ ದಿನ ಆಲೋವೆರಾ ಸಸ್ಯದ ಮೂಲಕ ನೀವು ಮಾಡುವ ಈ ಒಂದು ಪುಟ್ಟ ಕೆಲಸ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ. ಜೀವನದಲ್ಲಿ ನಾವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಹಣ ಕೈಯಲ್ಲಿ ಉಳಿಯುತ್ತಿಲ್ಲ ಅಥವಾ ಮನೆಯಲ್ಲಿ ಯಾವಾಗಲೂ ಜಗಳಗಳು ನಡೆಯುತ್ತಿವೆ ಎಂದರೆ ಅದಕ್ಕೆ ಮುಖ್ಯ ಕಾರಣ ನರದೃಷ್ಟಿ ಮತ್ತು ನರಘೋಷ ಆಗಿರಬಹುದು. ಮನುಷ್ಯನ ಕಣ್ಣಿಗೆ ಕಪ್ಪು ಕಲ್ಲು ಕೂಡ ಒಡೆದು ಹೋಗುತ್ತದೆ ಎನ್ನುವ ಮಾತಿನಂತೆ ಈ ದೃಷ್ಟಿದೋಷಗಳು ನಮ್ಮನ್ನು ಪಾತಾಳಕ್ಕೆ ತಳ್ಳುತ್ತವೆ. ಅಂತಹ ಭಯಾನಕ ದೃಷ್ಟಿದೋಷಗಳನ್ನು ನಿವಾರಿಸಿಕೊಳ್ಳಲು ಈ ಹುಣ್ಣಿಮೆಯ ದಿನ ಕಡ್ಡಾಯವಾಗಿ ಆಲೋವೆರಾ ಪರಿಹಾರವನ್ನು ಮಾಡಿಕೊಳ್ಳಬೇಕು. ಈ ಪರಿಹಾರವನ್ನು ಮಾಡುವ ಕ್ರಮ ಹೀಗಿದೆ. ಹುಣ್ಣಿಮೆಯ ದಿನ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿ ಮನೆಯನ್ನು ಶುದ್ಧಗೊಳಿಸಿ. ನಂತರ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ದೀಪಾರಾಧನೆ ಮಾಡಿ. ಮೊದಲು ಒಂದು ಸಣ್ಣ ಆಲೋವೆರಾ ಗಿಡವನ್ನು ಸಂಗ್ರಹಿಸಿಕೊಳ್ಳಿ. ಅದು ಬೇರುಗಳ ಸಮೇತ ಇದ್ದರೆ ತುಂಬ ಒಳ್ಳೆಯದು. ಒಂದು ವೇಳೆ ಗಿಡ ಸಿಗದಿದ್ದರೆ ಒಂದು ದೊಡ್ಡ ಆಲೋವೆರಾ ಎಲೆಯನ್ನಾದರೂ ತೆಗೆದುಕೊಳ್ಳಬಹುದು. ಗಿಡವನ್ನು ಪಡೆಯುವಾಗ ಆ ಸಸ್ಯಕ್ಕೆ ಮನಸ್ಸಿನಲ್ಲಿ ನಮಸ್ಕರಿಸಿ ನನ್ನ ಕಷ್ಟಗಳೆಲ್ಲ ದೂರವಾಗಲಿ ಎಂದು ಸಂಕಲ್ಪ ಮಾಡಿಕೊಳ್ಳಿ. ನಂತರ ಈ ಸಸ್ಯವನ್ನು ಮನೆಗೆ ತಂದು ಶುದ್ಧ ನೀರಿನಿಂದ ತೊಳೆಯಬೇಕು. ಅದಾದ ನಂತರ ಸ್ವಲ್ಪ ಅರಿಶಿನ ಬೆರೆಸಿದ ನೀರಿನಿಂದ ಈ ಸಸ್ಯವನ್ನು ಸಾಂಪ್ರದಾಯಿಕವಾಗಿ ಶುದ್ಧೀಕರಿಸಬೇಕು. ಅರಿಶಿಣವು ಶುಭದ ಸಂಕೇತವಾಗಿದ್ದು ಇದು ಸಸ್ಯದ ಜೀವಶಕ್ತಿಯನ್ನು ಹೆಚ್ಚಿಸುತ್ತದೆ. ಈಗ ಒಂದು ಹೊಸ ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ. ಕೆಂಪು ಬಣ್ಣವು ಶಕ್ತಿ ಮತ್ತು ವಿಜಯದ ಸಂಕೇತವಾಗಿದೆ. ಈ ಕೆಂಪು ಬಟ್ಟೆಯ ಮೇಲೆ ನೀವು ಸಿದ್ಧಪಡಿಸಿದ ಆಲೋವೆರಾ ಸಸ್ಯ ಅಥವಾ ಎಲೆಯನ್ನು ಇಡಿ. ಇದರ ಮೇಲೆ 9 ಬೇವಿನ ಎಲೆಗಳನ್ನು ಹಾಕಬೇಕು. ಬೇವಿನ ಮರವು ದೇವಿಯ ಸ್ವರೂಪವಾಗಿದ್ದು ಅದು ಕೆಟ್ಟ ಶಕ್ತಿಗಳನ್ನು ನಾಶಪಡಿಸುತ್ತದೆ. ನಂತರ ಇದರ ಮೇಲೆ 7 ಕಾಳು ಮೆಣಸುಗಳನ್ನು ಹಾಕಿ. ಮೆಣಸು ಶತ್ರುಗಳ ದೃಷ್ಟಿದೋಷವನ್ನು ಹಿಮ್ಮೆಟ್ಟಿಸುವಲ್ಲಿ ಬಹಳ ಶಕ್ತಿಶಾಲಿಯಾಗಿದೆ. ಇದರ ಜೊತೆಗೆ ಸ್ವಲ್ಪ ಸಾಸಿವೆಯನ್ನು ಸೇರಿಸಿ. ಸಾಸಿವೆಯು ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ಹೊರಹಾಕುತ್ತದೆ. ನಂತರ ಒಂದು ಹಿಡಿ ಉಪ್ಪನ್ನು ಅದರ ಮೇಲೆ ಹಾಕಿ. ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವಲ್ಲಿ ಮೊದಲ ಸ್ಥಾನದಲ್ಲಿದೆ. ಕೊನೆಯದಾಗಿ ಒಂದು ಚಿಟಿಕೆ ಅರಿಶಿಣ ಮತ್ತು ಕುಂಕುಮವನ್ನು ಹಾಕಿ. ಈ ಎಲ್ಲ ವಸ್ತುಗಳನ್ನು ಸೇರಿಸಿ ಒಂದು ಗಂಟು ಕಟ್ಟಿ. ಈಗ ಈ ಗಂಟನ್ನು ಪೂಜಾ ಕೋಣೆಯಲ್ಲಿ ದೇವರ ಮುಂದೆ ಇಟ್ಟು ಧೂಪ ಅಥವಾ ಅಗರಬತ್ತಿಯ ಹೊಗೆಯನ್ನು ತೋರಿಸಿ. ಈ ಸಮಯದಲ್ಲಿ ನಿಮ್ಮ ಕುಲದೇವತೆಯನ್ನು ನೆನೆಯುತ್ತಾ ನಿಮ್ಮ ಸಾಲಗಳು ತೀರಲಿ ಮತ್ತು ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿ ಎಂದು ಪ್ರಾರ್ಥಿಸಿ ಧೂಪವನ್ನು ತೋರಿಸಿದ ನಂತರ ಆ ಗಂಟನ್ನು ತೆಗೆದುಕೊಂಡು ಹೋಗಿ ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿ ಯಾರಿಗೂ ಕಾಣದಂತೆ ಇಡಿ. ನೆನಪಿರಲಿ, ಇದನ್ನು ಬೀರುವಿನಲ್ಲಿ ಇಡಬಾರದು. ಈ ಗಂಟನ್ನು ಸತತವಾಗಿ 48 ಗಂಟೆಗಳ ಕಾಲ ಅಂದರೆ 2 ದಿನಗಳ ಕಾಲ ಅಲ್ಲಿಯೇ ಇರಲು ಬಿಡಿ. ಈ 48 ಗಂಟೆಗಳ ಅವಧಿಯಲ್ಲಿ ಈ ಗಂಟು ಮನೆಯಲ್ಲಿರುವ ದಾರಿದ್ರ್ಯ ಮತ್ತು ಕೆಟ್ಟ ಶಕ್ತಿಗಳನ್ನು ಅಯಸ್ಕಾಂತದಂತೆ ಹೀರಿಕೊಳ್ಳುತ್ತದೆ. 2 ದಿನಗಳು ಕಳೆದ ನಂತರ ಆ ಗಂಟನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಗೆ ಹತ್ತಿರವಿರುವ ಹರಿಯುವ ನೀರಿನಲ್ಲಿ ಅಂದರೆ ನದಿ ಅಥವಾ ಕಾಲುವೆಯಲ್ಲಿ ಹಾಕಿ. ಹರಿಯುವ ನೀರು ಸಿಗದಿದ್ದರೆ ಯಾವುದಾದರೂ ಕೆರೆಯಲ್ಲಿ ಅಥವಾ ಜನರಿಲ್ಲದ ನಿರ್ಜನ ಪ್ರದೇಶದಲ್ಲಿ ಹಾಕಬಹುದು. ಆದರೆ ಯಾವುದೇ ಕಾರಣಕ್ಕೂ ಇದನ್ನು ಕಸದ ಬುಟ್ಟಿಗೆ ಹಾಕಬಾರದು ಅಥವಾ ಜನರು ಓಡಾಡುವ ಜಾಗದಲ್ಲಿ ಎಸೆಯಬಾರದು. ನೀರಿನ ಹರಿವಿನ ಜೊತೆಗೆ ನಿಮ್ಮ ಕಷ್ಟಗಳು ಕೂಡ ಕೊಚ್ಚಿ ಹೋಗಲಿ ಎಂಬ ಉದ್ದೇಶ ಇದರ ಹಿಂದಿದೆ. ಇದೇ ದಿನದಂದು ಮತ್ತೊಂದು ಪ್ರಮುಖ ಕೆಲಸವೆಂದರೆ ಕಾಗೆಗಳಿಗೆ ಅನ್ನವನ್ನು ಹಾಕುವುದು. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯ ತೊಲಗಿ ಸಾಲ ತೀರಿ ಲಕ್ಷ್ಮೀ ದೇವಿಯನ್ನು ನೀವು ಒಲಿಸಿಕೊಳ್ಳಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.